ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜುಮನಿ ಕಾಕ. ಜಗದ ಜಗುಲಿ ನಮ್ಮೂರ ಬಾನುಲಿ ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ಸಾಮಾಜಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇವತ್ತಿನ ವಿಶೇಷ ಅತಿಥಿ ನಮ್ಮೂರ ಬಾನುಲಿಯ ಈ ಮಹಾ ಅರಮನೆಯಲ್ಲಿ ರಾರಾಜಿಸುತ್ತಿರುವರು ಶ್ರೀಮತಿ ಗ್ರಾಮದೇವಿ ಹೊನ್ನಣ್ಣವರು. ಆಡು ಮುಟ್ಟದ ತಪ್ಪಲಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆಲ್ಲಾ ಕ್ಷೇತ್ರದೊಳಗೆ ಇವ್ರು ಕೆಲಸ ಮಾಡ್ಯಾರ. ಇವ್ರನ್ನ ಮಾತಾಡ್ಸೋಣಂತ. ಮೊದಲು ಇವ್ರನ್ನ ಆದರದಿಂದ ಸ್ವಾಗತಿಸಿ ಗೌರವಿಸೋಣಂತ. ಗ್ರಾಮದೇವಿಯವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೆ ಆದರದ ಸ್ವಾಗತ ಹಾಗೂ ನಮಸ್ಕಾರಗಳು. ನಮಸ್ಕಾರಗಳು. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಇದೊಂದು ಹೆಮ್ಮೆಯ ವಿಷಯ. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಕಾವ್ಯಾನಂದರ ಒಂದು ಸುಂದರ ಹಾಡು, ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ನುಡಿಯೇ ಭಸ್ಮವು ಹುಲ್ಲೆ ಪತ್ರಿಯು ಜಡವಿದೆಲ್ಲವು ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಕುಡಿವ ನೀರೇ ತೀರ್ಥವು ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆಮರೆ ಸ್ನಾನವು ದುಡಿತದ ಹಾಡೆ ಮಂತ್ರ ನಿನಾದವು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಭದ್ರವನ್ನೇ ನೋಳ್ಪಕ್ಷಿಯು ಭಾವಿಸಲು ರುದ್ರಾಕ್ಷಿಯು. ಭದ್ರವನ್ನೇ ನುಡಿಯೇ ಮಾಡುವ ಎಂಬ ಬುದ್ಧಿಯು ದೀಕ್ಷವು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವೊಂದೇ ಜ್ಞಾನವು. ಒಲಿದು ಒಲಿಸುವ ನಲಿದು ನಲಿಸುವ ಕಲೆಯೇ ಅಮೃತ ನಿಧಾನವು. ಕಲೆಯೇ ಅಮೃತ ನಿಧಾನವು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಜಗವೇ ಕೂಡಲ ಸಂಗಮ. ಜಗವೇ ಕೂಡಲ ಸಂಗಮ. ಕೇಳುಗರೆ, ಇದಾಗಿತ್ತು ಶ್ರೀ ಸಿದ್ದಯ್ಯ ಪುರಾಣಿಕರು, ಶ್ರೇಷ್ಠ ಕವಿಗಳು. ಇವರ ಅಂಕಿತನಾಮ ಶ್ರೀ ಕಾವ್ಯಾನಂದರು. ಡಾಕ್ಟರ್ ಗ್ರಾಮದೇವಿ ಹೊನ್ನಣ್ಣವರೇ. ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಸಂಭ್ರಮ, ಒಂದು ಸುಂದರ ಹಂದ್ರ ಅಂತ ಹೇಳ್ತೀವಿ. ಆ ಹುಟ್ಟಿನೊಳಗೆ ನೀವು ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಸಮಾಜದವರು, ಗುರಿ ಹಿರಿಯರು, ಹೀಗೆ ಅನೇಕರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇವತ್ತಿನ ಈ ನಿಮ್ಮ ಧೀಮಂತ, ಶ್ರೀಮಂತ, ಹಿಮಾಲಯಕ್ಕೂ ಮೆಟ್ಟಿ ನೀರಿನಂತ ಒಂದು ವ್ಯಕ್ತಿತ್ವ ಬೆಳಗಾವಿಯ ಮನೆ ಮಗಳಾಗಿ ಬೆಳೆದಿರಿ. ಇದಕ್ಕೆಲ್ಲ ಹುಟ್ಟೆ ಕಾರಣ ನಿಮ್ಮ ತಂದೆ ತಾಯಿ, ಊರು ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳಿರಿ. ನಾನು ಗ್ರಾಮದೇವಿ ಮಾದೇವ್ ಹೊನ್ನಣ್ಣವ್ರ ಆಗೋಕ್ಕಿಂತ ಮುಂಚೆ ಗ್ರಾಮದೇವಿ ಭೀಮಪ್ಪ ದೊಡ್ಡನಾಯ್ಕರ್ ಅನ್ನೋದೊಂದು ಹೆಸರೈತಿ. ಹಾ, ಯಾಕಂದ್ರೆ ನಾ ಹುಟ್ಟಿದ್ದು ಕಿತ್ತೂರು ಹತ್ರ ಗಿರಿಯಾಲ್ ಅನ್ನೋ ಒಂದು ಸಣ್ಣ ಹಳ್ಳಿ ಒಳಗ. ಗಿರಿಯಾಲ್ ಹಳ್ಳಿ ಒಳಗ ಹಾ ಹುಟ್ಟಿದೀನಿ. ಆದ್ರೆ ನನಗೆ ನಡ್ಯಾಕ್ ಬರ್ತಿರ್ಕಿಲ್ಲ.
ಹುಟ್ಟಿದಾಗ ಎಷ್ಟೋ ವರ್ಷದ ಅಲ್ಲ, ಇದು ನಂತರ ಹುಟ್ಟಿನಿಂದೇ ಅದ ಏನಿದೆ ಹಾ ಹುಟ್ಟಿನಿಂದನೇ ಐತಿ. ಪಾಪ ನೀವು ಅದನ್ನು ಸಂತೋಷದಿಂದ ಹೇಳ್ತೀರಿ. ಹಾ ಅಂದ್ರೆ ಸ್ವೀಕಾರ ಮಾಡಿರಿ, ಭಗವಂತ ಕೊಟ್ಟಿ. ಹಾ ಸ್ವೀಕಾರ ಮಾಡೇನಿ. ಆಮೇಲೆ ನಾ ಸಣ್ಣ ಅಕ್ಕಿ ಇದ್ದಾಗಿಂದನು ನಮ್ಮ ಪಪ್ಪ ಅಂದ್ರೆ ಅಪ್ಪ ಅನ್ನೋ ಅವರು ನಂಗೆ ನಡಿಬೇಕನ್ನ ಕಲಿಸ್ಬೇಕು ನನ್ನ ಮಗಳಿಗೆ ಅನ್ನೋದು ಭಾಳ ಪ್ರಯತ್ನ ಮಾಡ್ಯಾರ. ನಮ್ಮ ಕಾಕಾಗಳು ಅಂದ್ರ ನಮ್ಮ ಅಜ್ಜಿಗಳು 7 ಮಂದಿ, ಆಮೇಲೆ ನಮ್ಮ ಕಾಕಾ 7 ಮಂದಿ ಅಜ್ಜಿಗಳು, ಕಾಕಾಗಳು 47 ಮಂದಿ, ಎಲ್ಲಾರದ್ರಾಗ ನಾ ಮುದ್ದಿನ ಮಗಳು ದೊಡ್ಡಾಕಿ ನಮ್ ಖಾನ್ದಾನ್ದಾಗ. ನೀವೇ ದೊಡ್ಡವರು, ನಾ ದೊಡ್ಡ ಮಗಳು. ಅದಕ್ಕೆ ನಾ 8 ವರ್ಷ 10 ವರ್ಷ ಹಿಂಗ ಆಗುತ್ತನ ಕಟ್ಟಿ ಹಿಡಿದು ಹಿಂಗೆ ಸೌಕಾಸ ಹೋಗ್ತಿದ್ನಿ ಅಂತ. ಅವಾಗಿನ ಟೈಮ್ದಾಗ ಬಡಿಗ್ಯಾರ ಇರ್ತಾರಲ್ಲ, ಅವ್ರ ಕೃಷ್ಣ ಬಡಿಗ್ಯಾರ ಅನ್ನೋರು ನಮ್ಮಪ್ಪನ ಕ್ಲಾಸ್ಮೇಟ್. ಅವ್ರ ಈಗ ಬಡಗಿತನ ಮಾಡ್ತಿರಂತೆ. ಅದು ಮಾಡೋ ಟೈಮ್ದಾಗ ಭೀಮ್ಶಿ ನಿನ್ ಮಗಳು ನಡಿತಾಳು, ನಾ ನಡ್ಯಾಕ ಕಲಿಸ್ತೇನೆ ಆಕಿಗೆ, ಆಕಿ ಮುಂದ್ ಬರ್ತಾಳ ನೋಡಕ್ಕೆ ನೀನ ಅಂತೇಳಿ ಅವ್ರ ಪ್ರಯತ್ನ ಮಾಡಿ ನನಗೆ ನಡ್ಯಾಕ ಕಲಿಸಿದ್ರು. ಅವ್ರ ಆಶೀರ್ವಾದದಿಂದ ನಾನೀಗ ಇಷ್ಟೆಲ್ಲ ಓಡಾಡ್ತೇನಿ, ಮಾಡ್ತೇನಿ, ಕಲಿತೇನಿ. ಹಾ ಅವ್ರ ಆಶೀರ್ವಾದದಿಂದ ನಾ ಎಲ್ಲ ಕಲಿತೇನಿ. ಅದಕ್ಕೆ ನಾ ಈ ಟೈಮ್ದಾಗ ಅವ್ರ ಹೆಸರು ತಗೊಳಕ್ ಅವ್ರು ಇಲ್ಲ. ಹಾ ಅವ್ರ ಭೂಮಿ ಮೇಲೆ ಇಲ್ಲ ಅಂದ್ರೂ ಅವ್ರ ಹೆಸರನ್ನ ತಗೊಂಡೇನಂದ್ರ ಅವ್ರು ನನಗಷ್ಟ ಮಾಡಿದಾರ. ಹಾ ತೋರ್ಸಿದ್ರ ಅವ್ರು ನನಗೆ. ಆಮೇಲೆ ಸಣ್ಣಕ್ಕಿದ್ದಾಗಿಂದ ಭಾಳ ವರ್ಷಕ್ಕೆ ಸಾಲಿಗೆ ಹೆಸರು ಹಚ್ಚಿದ್ರು. 80ರಾಗ ಸಾಲಿಗೆ ಹೆಸರು ಹಚ್ಚಿರು. ಅವಾಗಿಂದ ನಾನು ಸಾವಕಾಸ ನಡೀದು ಮಾಡೋದು. ನಾವು ನಮ್ಮ ಸ್ವಂತಕ್ಕಂದ್ರ ನಾವು 5 ಮಂದಿ ಹೆಣ್ಮಕ್ಳು, ನಾವ ತಮ್ಮ ಒಬ್ಬ, ಅಪ್ಪನ ಒಬ್ರು, ಅತ್ತಿಗಳು 4 ಮಂದಿ ಇದಾರೆ. ಅತ್ತಿಗಳು 4 ಮಂದಿ. ಶಿಕ್ಷಣ ನನ್ನ ಪ್ರೈಮರಿ ಅಲ್ಲೇ ಗಿರಿಯಾಲ್ದೊಳಗಾತ. ನನ್ನ ಪ್ರೈಮರಿ 1ರಿಂದ 5ನೇ ಮಠ, ಅದು 4ನೇ ಮಠ ಕನ್ನಡ ಶಾಲಿ ಒಳಗ. ಆಮೇಲೆ ಅಲ್ಲೇ ಪತ್ತಾರ್ ಸರ್ ರಾಮನಗೌಡ ಪಾಟೀಲ್ ಅಂತ ಅವ್ರು ಇದ್ರ. ನಮ್ಮ ಮನೆ ಒಳಗನ ನಮ್ಮ ದೊಡ್ಡಪ್ಪನ ಟೀಚರ. ಹ್ಞೂನ್ರಿ. ಹಿಂಗಾಗಿ 4ನೇ ಮಠ ಅಲ್ಲಿ ಕಲತ್ನಿ. ಅಲ್ಲಿಂದ 5ನೇ ಕಿತ್ತೂರ್ಗೆ ಹಚ್ಚಿದ್ರು. ಹೇಳ್ತೇನ್ರಿ. ಅಂದ್ರೆ ಗೆಳತಾರ ಅಂತಂದ್ರೆ ನನಗೆ ನನ್ನ ಗೆಳತಾರ್ಕಿಂತ ಹೆಚ್ಚ ನನ್ಕಿಂತ ದೊಡ್ಡವ್ರು ನನ್ಗೆ ಎತ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು ಎಲ್ಲ ಮಾಡ್ತಿದ್ರು. ಸಾಲಿಗೆ ಹೋಗ್ಬೇಕಾದ್ರೆ ನನ್ಗ ಮಳಿದು ಬಂದ್ರ ನನ್ಗೆ ಎತ್ಕೊಂಡ್ ಹೋಗ್ತಿದ್ರ ಅಕ್ಕಗಳ, ಕರ್ಕೊಂಡ್ ಸಾಲಿ ಮಠ ಕರ್ಕೊಂಡ್ ಹೋಗ್ತಿರ್ರಿ. ಅದೊಂದ್ ಚಂದ ಇತ್ರಿ. ಅದ ಮಂಜುಳಾ ಅನ್ನಕ್ ಒಬ್ಬಕ್ಕಿದ್ರ, ಇಂಗಳಿಗೆ ಅಂತೇಳಿ, ಸುರೇಖಾ ಅಂಬ್ಲಿ ಅಂತ ಒಬ್ರಿದ್ರ. ಆಮೇಲೆ ನಮ್ಮ ಮಂಜುಳಾ ಪಾಟೀಲ್ ಅಂತಿದ್ರು, ಸರೋಜಿನಿ ಅಂತಿದ್ರು. ಇವರೆಲ್ಲ ಅಕ್ಕಗಳ್ರಿ. ಎಲ್ಲಾರು ನಂಗೆ ಕರ್ಕೊಂಡು ಅನ್ಸಿವ್ಯ ಎಲ್ಲಾರು ಕರ್ಕೊಂಡ್ ಹೋಗ್ತಿದ್ರು. ಆಟ ಆಡೋ ಮಂದಿ ಸಾಬೇಕ್ ನೀವೆಲ್ಲ ಹೆಂಗ ಆಟ ಆಡ್ತೀರಿ ಅದ ಸೇಮ ನಾನು ಆಟ ಆಡ್ತೀನಿ. ವಾಲಿಬಾಲ್ ಆಡ್ತೀನಿ, ಕ್ರಿಕೆಟ್ ಆಡ್ತೀನಿ, ಪ್ರತಿಯೊಂದು ಆಟನೂ ಆಡಿದ್ದೀನಿ. ರಿಂಗ್ ಆಟ, ಖೋ ಖೋ, ಕಬಡ್ಡಿ, ಪ್ರತಿಯೊಂದು ಆಟನೂ ಆಡಿದ್ದೀನಿ. ಹಗ್ಗದ ಆಟ ಆಡೀನಿ, ಗುಂಡೆಸೆತ, ಹೈ ಜಂಪ್ ಜಿಗಿದು, ಲಾಂಗ್ ಜಂಪ್ ಜಿಗಿದು. ಹೈ ಜಂಪ್ ಜಿಗಿಬೇಕಾದ್ರೆ ಬಡ್ಗಿ ತಳಗಿಟ್ಟು ಜಿಗಿತೀನಿ. ಲಾಂಗ್ ಜಂಪ್ ಜಿಗಿಬೇಕಾದ್ರೆ ಬಡ್ಗಿ ಒಗದನ್ನ ಮುಂದೆ ಜಿಗಿತೀನಿ. ಹಿಂಗ ಎಲ್ಲಾ ತರ ಆಟ ಆಡ್ತಿದ್ನಿ. ಎಲ್ಲದಕ್ಕೂ ನಂಗೆ ಇಂಟ್ರೆಸ್ಟ್ ಇತ್ತು ಆಡ್ಬೇಕಂತ. ಚಿನ್ನಿ ಪಿನ್ನಿ ಆಡೋದು, ಲಗೋರಿ, ಇಲ್ಲ ಚಿನ್ನಿ ಪಿನ್ನಿ ಆಡೋದು, ಲಗೋರಿ ಆಡೋದು, ಒಟ್ಟು ನಮ್ಮ ತಮ್ಮಗಳ ಜೊತೆ ಒಟ್ಟು ಎಲ್ಲಾರ್ದು ಜೊತೆ ಖುಷಿಯಿಂದ ಆಟ ಆಡ್ತಿದ್ದೇನ್ರಿ ನಾನು. ಐತ್ರಿ. 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 ಶಿಕ್ಷಣ ಎಲ್ಲಿ ಹೋದ್ರಿ? ನಾ ಕಿತ್ತೂರಾಗ 5ನೇದಿಂದ 7ನೇ ಮಠ ಕನ್ನಡ ಶಾಲಿ ಒಳಗೆ ಕಲಿತೇನೆ. ಕೊಂಡಗೋಡ್ ಚೌಕ್ನ್ಯಾಗ. ಅಲ್ಲೇ ಅಲ್ಲಿಂದ ಅದು ದೂರ ಆಕೈತ್ರ. ಅದು ಒಂದು ಎಷ್ಟು ನೀವ್ ಹೆಂಗ್ ಹೋಗ್ತಿದ್ರಿ? ನಡ್ಕೊಂತ ಹೋಗ್ತಿದ್ರಿ. ನಡ್ಕೊಂತ ಹೋಗ್ತಿದ್ದೆ. ಅದು 7ನೇ ಅಲ್ಲ. ನಡ್ಕೊಂತ ಅಂದ್ರು ದಾರ್ಯಾಗ ಮತ್ತೆ ಯಾರ ಸೈಕಲ್ ತಗೊಂಡಾರ ಬರ್ತಿದ್ರು, ಚಕಡಿ ತಗೊಂಡಾರ ಬರ್ತಿದ್ರು. ಹಿಂಗ ಅವ್ರೆಲ್ಲ ಹತ್ತಿಸ್ಕೊಂಡ್ ಹೋಗೋದು. ಅಲ್ಲಿ ಚಕಡಿ ಸೈಕಲ್ ಅಷ್ಟೇ ಇದ್ರ ಅವಾಗ. ಗಾಡಿ ಇರಾಕಿಲ್ಲ ಅವಾಗ. ಅವೆರಡ ಇದ್ದುರಿ. ಹಿಂಗಾಗಿ ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು. ಯಾರ ಭೇಟಿ ಆದ್ರೂ ತರಿಬೆ ಹತ್ತಿಸ್ಕೊಂಡ್ ಬಂದ ಮನಿ ಮಠ ಬಿಡ್ತಿದ್ರು. ಫುಲ್ ಪ್ರಸಿದ್ಧ ಆಗಿದ್ರು. ಹಿಂಗೈತ್ರಿ ಅವಾಗ ಬೈಲಪ್ಪ ಟೀಚರ್ ಅಂತಿದ್ರು. ಆಮೇಲೆ ಇವ್ರ ಸುರೇಖಾ ಮೇಡಮ್ ಅಂತಿದ್ರು. ಹಿಂಗ 4-5 ಜನ ಟೀಚರ್ಸ್. ನಾ SSLC ಮಠ ಅಷ್ಟರ್. ಆಮೇಲೆ ಹೈಸ್ಕೂಲ್ JJ ಹೈಸ್ಕೂಲ್ದಾಗ 1 ವರ್ಷ ಕಲ್ತೇನೆ. ಚಿಕ್ಕಮಠ ಸರ್, ಗಡ್ಬಿಡಿ ಸರ್ ಅಂತ ಅಲ್ಲಿದ್ರ, ಹಿರೇಮಠ ಅಂತಿದ್ರು. ಅಲ್ಲಿ 8th ಮಠ ಅಲ್ಲಿ ಮುಗಿಸಿ 9th ಮತ್ತೆ ಗಡ್ಗಿ ಸ್ಕೂಲ್ ಅಂತ ಒಂದು ಅವಾಗ ಆತ
ಶಶಿಕಲಾ ಕಡೆಗೆ ಅವ್ರದ್ದೊಂದು ಸ್ಕೂಲ್ನಾಗ ಆತ. ಹಾಂ, ಶಶಿಕಲಾ ಮೇಡಮ್ ಸ್ಕೂಲ್ನಾಗ ಅಲ್ಲಿ ಕಲತ್ನಿ. 8th 9th 10th ಅಲ್ಲಿ 8th GJ ಸ್ಕೂಲ್ದಾಗ ಮುಗಿಸೀನಿ, ಸರೋಜಿನಿ ದೇವಿ ಸ್ಕೂಲ್ನಾಗ. ಆಮೇಲೆ 8th ಅಲ್ಲಿ ಮುಗಿಸಿ 9th 10th ಇಲ್ಲಿ ಗಡ್ಗಿ ಸ್ಕೂಲಿಗೆ ಬಂದೆ. ಅವು ಹೊಸ್ತಾಗಿ ಅವ್ರ ಒಬ್ರ ಯಾರ ಭಜಂತ್ರಿ ಸರ್ ಅಂತಿದ್ರು, ಅವ್ರ ಒಂದು ಹಂಗ ಸ್ವಂತ ಅವ್ರು ತೆಗೆದ್ರ ಸ್ಕೂಲ್. ಅದ್ರ ಒಳಗೆ ನಾವು ಸೇರ್ಕೊಂಡು ಫಸ್ಟ್ ನನ್ನ ಹಿಂಬಾಲಿದ್ದವ್ರು ಮತ್ತೆ ಎಲ್ಲಾರನ್ನು ಕರ್ಕೊಂಡು ಎಲ್ಲಾ ಊರುಗಳಿಗೆ ಹೋಗಿ ಅವ್ರ ಸರ್ ಚಲೋ ಕಲಿಸ್ತಾರ, ನಾವ್ ಅಲ್ಲಿ ಕಲಿನೂ ಬರ್ರಿ ಅಂತೇಳಿ ಎಲ್ಲಾರ್ಗೂ ಕರ್ಕೊಂಡು ಅಲ್ಲೇ ಜಾಯಿನ್ ಮಾಡಿಸ್ತಿದ್ದೆ. ಹಿಂಗಾಗಿ ಅಲ್ಲೇ 10th ಅಲ್ಲಿ ಮುಗೀತು. 10th ಫೇಲ್ ಆದ್ನಿ. ಮನಿ ಒಳಗ ಕೆಲಸ ಮಾಡ್ಬೇಕು. ಮನಿ ಒಳಗ ಗುರುರಾಜ್ ಕರ್ಜಿ ಅವ್ರ ಮ್ಯಾಟ್ರಿಕ್ ಫೇಲ್ ಆಗಿದ್ರು, ದೊಡ್ಡ ವ್ಯಕ್ತಿ ಸರ್. ಫೇಲ್ ಆಗಿದ್ರಿ? ಎಲ್ಲ ಹೋಗಿದ್ರು ನಾನು ಫಸ್ಟ್ ವರ್ಷ ಅಷ್ಟು ಹೋದ್ರಿ. ಮನೆ ಕೆಲ್ಸಾನು ಮಾಡ್ತಿದ್ದೆ. ಮನೆ ಕೆಲಸ ಅಂದ್ರೆ ಅಡಿಗೆ ಮಾಡೋದು, ಶಗನಿ, ನೀರ, ಒಗ್ಯಾಣ, ಇಂಥದೆಲ್ಲ ಕೆಲಸ. ನಮ್ಮವ್ವ ಹೊಲಕ್ ಹೋಗ್ತಿದ್ರ. ಹಾ, ಹಿಂಗಾಗಿ ಮನೆ ಕೆಲಸ, ಹಾ, ಹಿಂಗಾಗಿ ಮನೆ ಕೆಲ್ಸಾನು ಮಾಡೋದು, ಸಾಲಿಗೆ ಹೋಗೋದಂತಲೇ ಫೇಲ್ ಆದ್ನಿ. ಆಮೇಲೆ 10 ವರ್ಷ ಬಿಟ್ಟು ಮತ್ತೆ ಎಕ್ಸಾಮ್ ಕಟ್ಟಿದ್ದೀನಿ. 10 ವರ್ಷ ಬಿಟ್ಟು ಕಟ್ಟಿದ್ದೀನಿ. ಅರ್ವಿ ಹೊಲಿತೀನಿ. ಫೇಲ್ ಆದ್ರೂ ಮನ್ಯಾಗ ಕುಂಡ್ರಲಿಲ್ಲ. ಹೊಲಿಗೆ ಕ್ಲಾಸ್ ಕಲತೀನ್ರಿ. ಗುರುವಾರಪೇಟೆಗೆ ಒಬ್ರ ಟೀಚರ್ ಕಲ್ಸಿದ್ರ, ಗಡಿಬಿಡಿ ಟೀಚರ್ ಅಂತೇಳಿ. ಅವ್ರ ಕಡೆ ನಾ ಹೊಲಿಗೆ ಕ್ಲಾಸ್ ಕಲತ್ನಿ. ಆಮೇಲೆ ಮನ್ಯಾಗನ ಅರ್ವಿ ಹೊಲ್ಕೊಂತ ಮಾಡ್ಕೊಂತ ಸ್ವಸಹಾಯ ಸಂಘ ಬಂದಿದ್ರು ಅವಾಗ. ಸ್ವಸಹಾಯ ಸಂಘ ಬಂದಾಗ ಆ ಸ್ವಸಹಾಯ ಸಂಘ ನಾನ್ ನಡ್ಸಾಕತ್ನಿ. ನಮ್ ಪಪ್ಪ ನಂಗೆ ಪ್ರೋತ್ಸಾಹ ಕೊಟ್ರು. ನಮ್ ಕಾಕ ಪ್ರಕಾಶ್ ಪಾಟೀಲ್ ಅಂತೇಳಿ, ಅವರು ಕನ್ನಡ ಶಾಲಿ. ನಮ್ ಕಾಕಾರ ನಮ್ಮ ಅಪ್ಪಾರ ಕೊಟ್ರು. ನಮ್ ಕಾಕಾರ ನಮ್ ಕಾಕಾರ ಕನ್ನಡ ಶಾಲಿ ಮಾಸ್ತರ. ನಮ್ಮಪ್ಪ ಪಂಚಾಯತಿ ಸೆಕ್ರೆಟರಿ ಇದ್ರು, ನಿಚ್ಚಿನ್ಕಿ ಪಂಚಾಯತಿ ಸೆಕ್ರೆಟರಿ ಇದ್ರ. ಅವ್ರು ನನಗೆಲ್ಲ ಪ್ರೋತ್ಸಾಹ ಕೊಟ್ರು. ಅವರೆಲ್ಲ ನಂಗೆ ನೀ ಹೋಗ, ನಾವೆಲ್ಲ ಕಲಿಸ್ತೇವ್ ನಿನಗ, ಹಿಂಗಂತ ಎಲ್ಲ ಪ್ರೋತ್ಸಾಹ ಕೊಟ್ರು. ಏನೂ ಇಲ್ಲ ರೀ ಸರ್, ಏನು ಬೆನಿಫಿಟ್ ಇಲ್ಲ. ಒಂದು ಖುಷಿ, ಬಡವರಿಗೆ ಒಂದು ಹೆಲ್ಪ್. ಅಂದ್ರೆ ಅವ್ರಿಗೆ ದನಗಳು ಕೊಡ್ಸೀನಿ, ಕುರಿಗಳು ಕೊಡ್ಸೀನಿ, ಸಂಘನ ಸಾಲ ಕೊಡ್ಸೋದು ಬ್ಯಾಂಕ್ ವತಿಯಿಂದ, ಇಂಥದೆಲ್ಲ ಮಾಡ್ಕೊಂತ ಬರ್ತಿದ್ದೆ. ಟ್ರಸ್ಟ್ ಮಾಡ್ಕೊಂಡ್ರಿ? ಹಾ, ಆತ್ರಿ. ಅದು ಆಮೇಲೆ ಮೆಂಬರ್ಸ್ ಹಾ ಮಾಡಿದೇನ್ರಿ. 15 ಮಂದಿ ಮೆಂಬರ್ಸ್ ಮಾಡ್ತಿದ್ದೆ. ಒಂದು 7-8 ವರ್ಷ ಅದನ್ನ ಸ್ವಸಹಾಯ ಸಂಘ ನಡೆಸಿದೆ. ಹಾ, ನಡೆಸಿದೀನ್ರಿ. ಆಮೇಲೆ ಅದ್ರ ಮ್ಯಾಗ ಎಲೆಕ್ಷನ್ ನಿಂತೀನ್ರಿ ನಾ, ಸ್ವಸಹಾಯ ಸಂಘದ ಬೈಲೊಂಗಲ್ದಾಗ ಎಲೆಕ್ಷನ್ ನಿಂತೀನಿ. ನಾನಾ ಹರೀಶ್ ಬನ್ನಿ ಖಜಾಂಚಿ ಪೋಸ್ಟ್ ಕೊಟ್ರ. 12 ಹಳ್ಳಿದ ಖಜಾಂಚಿ ಪೋಸ್ಟ್ ಕೊಟ್ರ. ಆಮೇಲೆ ಹಳ್ಳಿ ಕೊಟ್ಟಿದ್ರು? ಕಿತ್ತೂರು ಸುತ್ತಮುತ್ತನ ರೀ, ಸುತ್ತಮುತ್ತಲ ಹಳ್ಳಿ ಎಲ್ಲಾ ಕೊಟ್ರು. ಹ್ಞೂನ್ರಿ, 12 ಹಳ್ಳಿ ಕೊಟ್ರಿ. ಇದನ್ನೆಲ್ಲ ಮಾಡ್ಲಿಕ್ಕೆ ಹಾ ಮಾಡ್ತಿದ್ರಿ. ನಮ್ಮ ಅಪ್ಪಾರ ಪ್ರೋತ್ಸಾಹ ಕೊಟ್ರು. ನಮ್ ಕಾಕ, ನಮ್ಮ ಪಪ್ಪ ಅವ್ರ ಎಲ್ಲಾರ್ಗು ಅವ್ರೆಲ್ಲಾರು 12 ಹಳ್ಳಿ ಜನ ಬಂದ್ರು ಅವ್ರದ್ದೆಲ್ಲ ಲೆಕ್ಕಪತ್ರದ್ದೆಲ್ಲ ನಮ್ ಕಾಕ ನಮ್ಮ ಅಪ್ಪ ಅವರೆಲ್ಲ ನೋಡ್ಕೋತಿದ್ರ. ಹ್ಞೂನ್ರಿ, ಹಿಂಗೆಲ್ಲ ಐತ. ಅದೊಂದ್ ಚಂದ ಇತ್ರ ಜೀವನ. ನಾ ರೊಟ್ಟಿ ಮಾಡ್ಕೊಂತ ನಾ ಅದಾಗ್ಬೇಕು ಇದಾಗ್ಬೇಕು ಅಂತ ಎಷ್ಟು ಕನಸು ಕಾಣ್ತೀನ್ರಿ. ಹಾ, ಅಡಿಗೆ ಎಲ್ಲ ಮಾಡ್ತೀನ್ರಿ. ಅಷ್ಟು ಅಡಿಗೆ ಮಾಡಿದ್ರು? ಹ್ಞೂನ್ರಿ, ಅಡಿಗೆ ಮಾಡ್ಕೊಂತ ನನ್ನ ತಂಗಿಗಳಿಗೆಲ್ಲ ಹೇಳ್ತಿದ್ದೆ. ಇಲ್ರಿ, ರೋಡಿ ಐತ್ರಿ ಸರ್. ಅಂದಾಜು ಎಷ್ಟು ಮಂದಿಗೆ ಅಡಿಗೆ ಮಾಡ್ತಿದ್ರಿ? ನಾವಂದ್ರೆ ಇಷ್ಟ ಏನಿಲ್ರಿ. 7 ಮಂದಿ ಅಜ್ಜಿಗಳು ಇದ್ರು, ಅಷ್ಟು ಕಾಕಾಗಳು ಇದ್ರು ರೀ. ಯಾವ ಮನ್ಯಾಗ ಲಘು ಅಡಿಗೆ ಆಕೈತಿ ಆ ಮನ್ಯಾಗ ಊಟ ಮಾಡೋದು, ಹಿಂಗ್ರಿ ನಮ್ದು. ಅಲ್ಲಿ ಊಟ ಮಾಡೋದು ಹಿಂಗ್ರಿ. ಬೆಳಗ್ಗೆ ಎದ್ನ ರೊಟ್ಟಿ ಬಡ್ದ್ನಿ ಅಂದ್ರೆ ನಮ್ ಕಾಕಾಗಳು ಬರ್ತಿದ್ರ, ಮಜ್ಜಿಗೆ ಮಾಡ್ತಿದ್ನಿ. ರೊಟ್ಟಿ ಮಜ್ಜಿಗೆ ಹಿಂಗೆಲ್ಲ ತಿಂದ ಕುಡ್ದ ಹೋಗ್ತಿದ್ರಿ ಅವ್ರು. ಹ್ಞೂನ್ರಿ, ನಮ್ ಈಗ ಸದ್ಯನೂ ಇಲ್ಲ ರೀ. ಈಗ ನನ್ನ ಮನ್ಯಾಗ ಲಘು ಅಡ್ಗಿ ಮಾಡೆ ಮತ್ ನಮ್ ದೊಡ್ಡವನ್, ನಮ್ಮ ಬಾಜು ನಮ್ ದೊಡ್ಡವನ್ ಮನಿ ಆಕಿ ಕೆಲಸ ಬಾಳ ಆಕೈತೆ ಅಂತ ಅಲ್ಲಿ ಹೋಗಿ ರೊಟ್ಟಿ ಬಿಡ್ತಿದ್ದೆ. ಮತ್ ನೋಡ್ರಿ ಹಿಂಗ್ರಿ. ಒಟ್ಟು ನಮ್ಮ ಅಮ್ಮಗಳು ನಂಗೆ ರೊಟ್ಟಿ ಬಿಡಾಕ ಈಗ ಹೇಳಿರ್ಲ, ನೀವು 2 ರೊಟ್ಟಿ ಹಿಟ್ಟು ಬಿಟ್ಟು ಹೋಗ್ತಿರು, ಹಂಗ ನಾ 5ನೇ ತೆದ್ದಾಗಿಂದ ರೊಟ್ಟಿ ಬಿಡಿತೇನೆ. ಮೊದಲು ಹಂಗ ಕಲಿಸ್ತಿದ್ರು. ನಮ್ಮ ಮನಿ ಒಳಗ ನಮ್ ಪದ್ಧತಿ ಆದ್ರೆ ಏನದ, ಮುದ್ದಾಮ್ ಕಲೀಲಿ ಅಂತ ಕಡಿ ರೊಟ್ಟಿ ಅವ್ರಿಗೆ. ಹೌದ್ರಿ, ಅವ್ ಹೆಂಗ ಯಾಕಾಗ ಅವ ಒಂದಿವ್ಸ ಬರೋಬ್ಬರಿ ಮಾಡ್ತಾರ. ಚಪಾತಿ ಬಿಡುದು, ಅಡಿಗೆ ಬಿಡುದು, ಸಣ್ಣ ಅಡಿಗೆ ಬಿಡುದು, ಚಹಾ ಕಾಫಿ, ಚುರುಮುರು ಸೂಸ್ಲ, ಅವಲಕ್ಕಿ, ಉಪ್ಪಿಟ್ಟು ಕಲಿಬೇಕ. ಹ್ಞೂನ್ರಿ. ಹಿಂಗಾಗಿ ಯಾವ ಮನ್ಯಾಗ ನಮ್ಮ ಮನ್ಯಾಗ ಲಗು ಕೆಲಸ ಮುಗಿತಿಲ್ಲ, ಬಾಜು ಮತ್ತೆ ಇನ್ನೊಬ್ಬ ಅಮ್ಮನ ಮನ್ಯಾಗ ಮಾಡೋದು. ಹಿಂಗ ಇದ ಮನಿ ಅಂತ ಏನಿಲ್ಲ ರೀ. ಅದ್ರ ಮುಂದೆ ಏನ್ ಮಾಡಿದ್ರಿ? ಆಮೇಲ್ರಿ ಎಲೆಕ್ಷನ್ ನಿಂತ್ನಿ. ಆಮೇಲೆ ಕನ್ನಡ ಶಾಲಿ ಒಳಗ ಸ್ವಸಹಾಯ ಶಿಕ್ಷಕಿ ಅಂತ ಕರೆದ್ರ ಅದಕ್ ಜಾಯಿನ್ ಆದ್ನಿ. ಅದು ಯಾವ ಅಲ್ಲೇ ನಮ್ಮೂರ್ ಶಾಲಿ ಒಳಗ ಶಿಕ್ಷಕ, ಸ್ವಯಂ ಸೇವಕಿ ಶಿಕ್ಷಕಿ ಆದಿತ್ತ. ಅಂಗವಿಕಲರ ಮ್ಯಾಗನ ಬಂದಿತ್ತ, ನಮ್ಮ ಊರಾಗನ ಬಂತ. ಗೌರ್ಮೆಂಟ್ ಅದ್ದನ. ಹಾ, ಅದ ನಾ ಅರ್ಜಿ ಹಾಕಿದ್ದು ನಾ ಅಲ್ಲ, ನಮ್ಮೂರ್ ಕನ್ನಡ ಶಾಲಿ ಸರ್ ಹಾಕಿದ್ರು, ಹಿರೇಮಠ್ ಸರ್ ಅಂತ. ಅವ್ರು ಹಾಕಿದ್ರ. ನಾ ಮ್ಯಾಟ್ರಿಕ್ ಎಕ್ಸಾಮ್ ಫೇಲ್, ಖರೆ ಎಕ್ಸಾಮ್ ಬರ್ದಿಲ್ಲ, ಖರೆ ನೌಕರಿ ಬಂತ. ಆ ಬೆಳಕ ಜಾಬ್ ಮಾಡ್ಕೊಂತನ ಎಕ್ಸಾಮ್ ಬರದಿನ. ಮತ್ತೆ
ಪಾಸ್ ಆದೀನಿ. ಪಾಸ್ ಆದ್ರಿ. ಮುಕ್ತ ಕಲಿಕಾ ಕೇಂದ್ರ ಅಂತೇಳಿ ಜೋಶಿ ಸರ್ ನಡೆಸ್ತಿದ್ರಿ ಅವ್ರು. ಆ ಮುಕ್ತ ಕಲಿಕಾ ಕೇಂದ್ರ ಬಗ್ಗೆ ಮಾತಾಡ್ರಿ ಸ್ವಲ್ಪ. ಮುಕ್ತ ಕಲಿಕಾ ಕೇಂದ್ರ ಅಂತಂದ್ರೆ ಏನು ಎಲ್ಲ ಕೇಳುಗರಿಗೆ? ಹಾ, ಮುಕ್ತ ಕಲಿಕಾ ಕೇಂದ್ರ ಅಂತೇಳಿ 2000 ಇಸ್ವಿ ಒಳಗ ಇದ್ರ ಅವಾಗ ನಾ ಸಾಲಿಗೆ ಸೇರ್ಕೊಂಡಿ. ಮನಿ ಒಳಗನ ಅಭ್ಯಾಸ ಮಾಡೋಕ್ಕಿಂತ ಅಲ್ಲಿ ಸಾಲಿ ಒಳಗ ಅಂದ್ರ ಒಂದ್ ಸಾಲಿ ತೆಗ್ದಿದ್ರು ಅವ್ರು. ಆ ಸ್ಕೂಲ್ನಾಗ ಹೋಗಿ ನಾನು ದಿನ 1 ತಾಸು ನಮ್ ಪಾಠ ಮಾಡ್ತಿದ್ರು. ಹೆಂಗ್ ಪೇಪರ್ ಬರಿಬೇಕು, ಹೆಂಗ್ ಇದ್ರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಹೇಳ್ತಿದ್ರ. ಆಮೇಲೆ ಸಪ್ಲಿಮೆಂಟ್ ಬರೀದ್ರು ಎಲ್ಲಾ ಕೊಡ್ತಿದ್ರು. ಅದೆಲ್ಲ ಮಾಡ್ತಿದ್ದೀರಿ. ಮನಿಗ್ ಬಂದ್ ಮತ್ತೆ ಅರ್ವಿ ಹೊಲಿತೀನಿ. ನನ್ ಹುಂಬಲ್ ಎಕ್ಸಾಮ್ ಕಟ್ಟಿದವ್ರು ಸಾಲಿ ಬಿಟ್ಟು 10 ವರ್ಷ 5 ವರ್ಷ ಆದಂತವ್ರಿಗಷ್ಟ ಇತ್ರ ಅದಕ್ಕೆ ಏಜ್ ಪರಕ್ಕಿಲ್ಲ, ಏಜ್ ಇಲ್ಲ. ಅದಕ್ಕೆ ಬೇಕಾದಾಗ ಹೋಗಿನೂ ನಾವ್ ಎಕ್ಸಾಮ್ ಬರಿಬಹುದು ಇಷ್ಟ ಐತಂದ್ರ. ಹಿಂಗಾಗಿ ಅದ ಕಲತ್ತೀರಿ. ಕಲತ ಜಾಬ್ನು ಬಂತು, ಎಕ್ಸಾಮು ಬರದ್ನಿ. ಆಮೇಲೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಜಾಬ್ಗ ಅಟೆಂಡ್ ಆಗ್ಬೇಕಂತಂದ್ರು, ಅದನ್ನು ಮಾಡಿದ್ನಿ. ಆಮೇಲೆ ರಿಸಲ್ಟ್ ಬಂದಿಂದ ನಾ ಎಲ್ಲ ಪೇಪರ್ಸ್ ಕೊಟ್ಟೇನ್ರಿ ಸರ್ ಕಡೆ. ಕೊಟ್ಟೇರಿ. ನಮ್ಮಲ್ಲಿ ಏನಂತೀರು, ಈಗ ದಿನ ಅಡಿಗೆ ಮಾಡೋದು ಸಗಣಿ ಬೆಳೆದು ಮಾಡಾಕಿ ಈಗ ಹೆಂಗ್ ಪಾಸ್ ಅಕ್ಕಾಳು. ನನ್ ಮುಂಬಲ್ ಬಂದವ್ರನ್ನ ಅನ್ನೋರ್ರಿ, ನನ್ ಜೊತೆ ಎಕ್ಸಾಮ್ ಬರ್ಯಾಕ್ ಬಂದವ್ರ ಅನ್ನೋರು. ಹಾ, ಆದ್ರೆ ಪರ್ಸೆಂಟೇಜ್ 66 ಏನೋ ಆಗೈತ್ರಿ ನಂದ. ಅವಾಗ 66% ಇನ್ನೂ ಐತ್ರಿ ನನ್ ಕಡೆ. ಅದ ಇವ್ರ ಮೊನ್ನೆ ನೋಡಿದಾರ ನೋಡ್ರಿ. ಹಾ, ಮನಿ ಒಳಗ ಅಡಿಗೆ ಮಾಡ್ಕೊಂತ ಮತ್ತ ಅರ್ವಿ ಹೊಲ್ಕೊಂತ ಎಕ್ಸಾಮ್ ಬರೋದ್ ಪಾಸ್ ಆದ. ಸಂತೋಷ ಅನಿಸ್ತದಲ್ಲ. ನೋಡ್ರಿ, ಅವಾಗಿನ ಟೈಮ್ದಾಗ ನಾ ಅರ್ವಿ ಹೊಲದ 3000 ರೂಪಾಯಿ ಎಕ್ಸಾಮ್ ಫೀ ಕಟ್ಟಿದ್ನಿ. ನೀವೇ ಕಟ್ಟಿ ಸಂಘನ್ಯಾಗ ಸಾಲ ತೆಗದ್ ನೋಡ್ರಿ. ನೀವು ಅದನ್ನ ನಿಮ್ ಸಾಲ ತೆಗದ್ ಹಾ, ಅಂದ್ರೆ ನನ್ ಕಾಲ್ ಮೇಲೆ ನಾನ್ ನಿಂದಿರ್ಬೇಕನ್ನೋ ಹಠ ನಿಮ್ಗೆ. ಸ್ವಸಹಾಯ ಸಂಘದಾಗ 3000 ರೂಪಾಯಿ ಲೋನ್ ಮಾಡಿ ನನ್ ಖರ್ಚು ನಾನೇ ನೋಡಿ. ಹಾ, ಅರ್ವಿ ಹೊಲದಕಾರ ಸಾಲ ತೀರ್ಸಿದ್ನಿ. ಜಾಬು ಬಂತು, ಮತ್ತೆ ಜಾಬ್ ಮಾಡ್ಕೊಂತ ಅರ್ವಿನೂ ಹೊಲಿತಿದ್ನಿ. ಅಂದ್ರ ಪ್ರತಿ ಹೆಣ್ಮಕ್ಳು ಹಳ್ಳಿ ಒಳಗೆಲ್ಲ ಹಾ ಹಂಗ ಎಲ್ಲಾ ಮಾಡ್ಕೊಂತ ಬನ್ರಿ. ಆಮೇಲೆ ಜಾಬ್ ಹೊರಗೆ ಬೆಳಗಾಕ್ ಬಂತು. ಬೆಳಗಾಕ್ ಬರಂತಲೇ ನಾ ಇತ್ತ ಬನ್ನಿ. ನಮ್ಮ ಮನೆಯವ್ರಂದ್ರ ಹೆಂಗ್ ಪರಿಚಯ ಅಂದ್ರ, ನಮ್ಮ ಪಪ್ಪಂದ ಫ್ರೆಂಡ್ ಅನ್ನರಿ. ನಮ್ಮ ಊರಿಂತಲೇ ಅಲ್ಲಿ ಮಲ್ಲಾಪುರ ಅಂತ ಒಂದೈತಿ, ಮಲ್ಲಾಪುರ ಕಿತ್ತೂರ್ ಇಂತೇಲಿ. ಆ ಮಲ್ಲಾಪುರ ಹೆಣ್ಮಗಳು ನಮ್ಮೂರ, ಇವ್ರ ನನ್ನ ಮನೆಯವರ ಅವನ ಊರ ಮಲ್ಲಾಪುರ. ಅಲ್ಲಿಂದ ಹಾ, ಮಲ್ಲಾಪುರ ನಮ್ಮ ಅತ್ತಿ ಊರ್ ಮಲ್ಲಾಪುರ. ಇವ್ರ ಹಂಗ ಪರಿಚಯ ಆದಂತಲೇ ಅಂದ್ರ ಹಾಸ್ಪಿಟಲ್, ಖಾನಾಪುರ ಹಾಸ್ಪಿಟಲ್ಕ ಇದ್ನಿ. ಅವ್ರ ಏನ್ ಮಾಡ್ತಿದ್ರು? ಅವ್ರ ಆರ್ಮಿ ರೀ. ಹಾ, ಆರ್ಮಿ ಇದ್ರಿ. ಅವ್ರ ಅವ್ವನ್ ದವಾಖಾನಿಗೆ ತಗೊಂಡ್ ಬಂದಿದ್ರು. ಆಗಿನ ಟೈಮ್ದಾಗ ಅತ್ತಿಗೆ ನಾನ ಟ್ರೀಟ್ಮೆಂಟ್, ನಮ್ಮ ಅತ್ತಿ ಇನ್ನೂ ಆಗಿರ್ಕೆಲ್ಲ, ಆದ್ರ ಟ್ರೀಟ್ಮೆಂಟ್ ನಾನ ಕೊಡ್ತಿದ್ದೆ. ಅವಾಗಿನ ಟೈಮ್ದಾಗ ಹೊಸಮನಿ ಡಾಕ್ಟರ್ ಅಂತಿದ್ರು ಖಾನಾಪುರಕ್ಕ. ಹಿತ್ತಲ್ಮನಿ ಸರ್ ಹೊಸಮನಿ ಡಾಕ್ಟರ್ ಇದ್ರಿ. ಅವ್ರ ಜೊತೆ ಅಲ್ಲೇ ನಾ ಹಾಸ್ಪಿಟಲ್ದಾಗ ಜಾಬ್ ಮಾಡ್ಕೊಂತ ಅಲ್ಲೇ ಇದ್ನಿ. ಇರಂತ್ಲಿ ಅಂದ್ರ ಇದ ಸಂಘದಿಂದನೇ ನನಗಿದ ಕನ್ನಡ ಶಾಲೆ ಸ್ವಯಂ ಸೇವಕಿ ಅಂತೇಳಿ ಬಂದಿದ್. ಅದ್ರದಿಂದ ಹಾಸ್ಪಿಟಲ್ಗೆ ಹಾಕಿದ್ರಿ ನನಗೆ. ಅಲ್ಲೂ ಡ್ಯೂಟಿಗೆ ಹಾಕ್ಲಿಕ್ಕೆ ಬರ್ತದಂದ್ರ ಅಲ್ಲಿ ಹಾಕಿದ್ರಿ. ಹಾಕಂದ್ಲೆ ಅಲ್ಲಿ ಮಾಡ್ಕೊಂತ ಇವ್ರ ಪರಿಚಯ ಆದ್ರು. ಪರಿಚಯ ಆಗಿ ಯಾರ ಮಗಳು ಏನ ಅಂತ ಕೇಳಾಗ ಹಿಂಗ ಭೀಮ್ಶಿ ಅವ್ರ ಮಗಳ ಕಿತ್ತೂರಾಗ ಅಂತನಂತ್ಲಿ ಅಂದ್ರ ಗಿರ್ಯಾಲ್ದವ್ರು. ನಮ್ಮ ಊರು ಅಲ್ಲೇ ಐತಿ, ನಮ್ಮ ಅವ್ವನ ಊರು ಅದ ಅಂತ ಹಂಗ ಪರಿಚಯ ಆಯ್ತು. ಯಾರ ಅನ್ನಂತ್ಲಿ ಅಂದ್ರೆ ಭೀಮ್ಶಿ ಅವರು. ಅದು ಮಾದೇವಪ್ಪನ ಮಗ ಭೀಮ್ಶಿ. ಅಯ್ಯೋ, ನನ್ನ ಫ್ರೆಂಡ್ ಅನ್ನ ಅವ್ರ. ನಾನು ಅದ ಶಾಲೆಗೆ ಕಲತ್ತೇನಿ. ಅವರು ದೊಡ್ಡ ಮನ್ಸರ. ಹಾ, ಹಂಗ ಬೇಕಿಲ್ಲ ಅಂದ್ರು ತಲೆಯಾಗ ಹಾಕೊಳ್ಳಿಲ್ಲ. ಇಲ್ರಿ, ಅವ್ರ ಯಾರ ಮಗಳ ಅನ್ನಂತ್ಲೆ ಹಿಂಗ ದೊಡ್ಡ ಗುಣ ಅದ ಈಗ. ಹಾ, ಹಿಂಗ ಇಲ್ರಿ, ಚಲೋ ಇದ್ರು ತೆಗಿತಾರ. 4 ವರ್ಷ ಅಪ್ಪ ದೊಡ್ಡವ್ರು, ಇವ್ರು 4 ವರ್ಷಕ್ಕೆ ಸಣ್ಣವ್ರು. ಆದ್ರೂ ನಮ್ಮ ಅಪ್ಪಗ ಆಗಿಂದಾಗ ಅವ್ರು ಹೇಳಿದ್ರ, ಮನಿಗೆ ಹೋಗಿ ಭೇಟಿಯಾಗಿ ನಾ ಮದ್ವಿ ಮಾಡ್ಕೋತೇನಿ ನಿನ್ ಮಗಳನ್ನ. ಖುಷಿಯಾಗಿರ್ಬೇಕೆಲ್ಲ ಮಾಡ್ಕೊಂಡ್ರಿ. ಆದ್ರೂ ಎಲ್ಲಾ ಏನ್ ಮಾಡುದ್ರಿ ಮತ್ತೆ ಈಗ ಕೊರೋನಾ ಒಳಗ ತೀರ್ಕೊಂಡ್ರ. 30 ವರ್ಷದಿಂದ ನಾವು ಸಮಾಜ ಸೇವಕಿ ಅವ್ರು ಮಾಡ್ಕೊಂತ ಬರ್ತಿದ್ರು. ಸಮಾಜ ಸೇವೆ ಅವ್ರು ಮಾಡ್ತಿದ್ರ. ಅವ್ರು ತೀರ್ಕೊಂಡದಿಂದ ನಾ ಅದನ್ನ ಕೈ ಬಿಡ್ಲಿಲ್ಲ. ಅವ್ರ ಬಿಟ್ಟದಿಂದ ನಾ ಚಾಲೂ ಮಾಡ್ಕೊಂತ ಸಮಾಜ ಸೇವೆ ನೀವ್ ಮಾಡ್ಲಿಕ್ಕೆ. ಹಾ, ನಾ ಮಾಡಾಕತ್ನಿ. ಹಿಂಗ 30 ವರ್ಷದಿಂದ ಸಮಾಜ ಸೇವೆ ಇಬ್ಬರದು ಐತಿ. ಈಗ ಸಮಾಜ ಸೇವೆನೇ ಮಾತಾಡೋಣ. ಹ್ಞೂನ್ರಿ. ಯಾವ್ಯಾವ ಟೈಪ್ ಮಾಡಿರಿ ಸಮಾಜ ಸೇವೆ? ಸಮಾಜ ಸೇವೆ ಅಂದ್ರ ನಮ್ಮಂಗ ಇರ್ತಾರಲ್ರಿ, ಅಂತವ್ರಿಗೆ ಹೆಲ್ಪ್ ಮಾಡ್ತೀನಿ. ಮತ್ತ ಅನಾಥಾಶ್ರಮಗಳು, ಹಾಸ್ಪಿಟಲ್ ಖರ್ಚೇನ ಬಡವರು ಇರ್ತಾರ. ಮೊನ್ನೆ ಒಂದ್ಸಲ ಬಂಗಾರ, ನನ್ನ ಹತ್ರ ರೊಕ್ಕ ಇರಕ್ಕಿಲ್ಲ, ಬಂಗಾರ ಒತ್ತಿ ಬ್ಯಾಂಕ್ನಾಗ ಇವ್ರು ಹೇಮಾ ಮೇಡಮ್ನ ಕರ್ಕೊಂಡೋಗಿ ಬ್ಯಾಂಕ್ನಾಗ ಬಂಗಾರ ಇಟ್ಟ ಕೇಲಿಗೆ ಅಡ್ಮಿಟ್ ಮಾಡಿದ್ರ. ಅವ್ರದ್ದು ಫೀ ಕಟ್ಟೀನಿ ನೋಡ್ರಿ. ಇರ್ಲಿಲ್ಲ ಅಂದ್ರ ಒಟ್ಟು ಒಂದ್ ಏನ್ರ ಕೊಟ್ಟಿನಿ. ನಿಮ್ದೇನ್ ವಿಚಾರ ಮಾಡಂಗಿಲ್ಲ. ಇಲ್ಲ
ಹಂಗ ಮತ್ ಬಡವ್ರ ಮಕ್ಕಳದ ಸ್ಕೂಲದ್ ನೋಡ್ತೇನಿ, ಆಶ್ರಮಗಳು, ಸ್ಕೂಲ, ಏನೋ ಒಂದ್ ಬರ್ಲಿ ಒಟ್ ದವಾಖಾನಿದರ್ಲಿ ಏನೋ ಒಂದಿರ್ಲಿ ಒಟ್ ಮಾಡ್ತೀನಿ ಎಷ್ಟ. ಅದಕ್ಕೆ ನಿಮ್ಗೆ ಹೇಳ್ತಿಲ್ಲ ಹೇಮಕ್ ಚಲೋ ಸಿಕ್ಕಾರ ನಿಮ್ಗೆ, ಅವ್ರ ನಂಗೆ ಸಪೋರ್ಟ್ ಮಾಡ್ತಾರ್ರಿ. ಬಗ್ಗೆ ಮಾತಾಡ್ರಿ. ಹೇಮ ಅಂದ್ರ ನಾವ್ ಈಗ ಒಂದ್ ಇದ್ರೊಳಗೆ ಸಿಕ್ಕಿಡ್ರಿ ಹೇಮಕ್ ಸಿಗೋಕ್ಕಿಂತ ಮುಂಚೆ ಯಾರು ಅನ್ನೋದು ನಂಗೆ ಗೊತ್ತಿರಕ್ಕಿಲ್ಲ. ಗೊತ್ತಿದ್ದಿಲ್ಲ. ಆಮೇಲೆ ಅವ್ರ ಆ ಗಂಡನ ತಮ್ಮನ ಅವ್ರ ನಮಗ್ ಹೆಲ್ಪ್ ಮಾಡಿದ್ರ, ಮೈದ್ನ ಹೆಲ್ಪ್ ಮಾಡಿದ್ರು. ಒಂದ್ ಈ ತರ ಪೊಲೀಸ್ ಸ್ಟೇಷನ್ ಅಂತ ಕೇಸ್ನಾಗ ಒಂದ್ ಮನಿ ತಗೊಂಡಿದ್ದೆ, ಅದ್ 12 ಲಕ್ಷಕ್ಕೆ ತಗೊಂಡಿದ್ದೆ. ಅವ್ರ ಅವ್ರ ಬಿಹಾರಿ ಮಂದಿ. ಹಾ, ಅವ್ರ ಕೈಯಾಗ ನಾನು 12 ಲಕ್ಷ ರೂಪಾಯಿ ಸಿಕ್ಕೊಂಡಿದ್ದು. ಅವ್ರು ಕೊಡದಾಗ ಅಂತಲಂದ್ರೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಇವ್ರ ಮೈದ್ ನಮಗ್ ಸಿಕ್ಕ ಅದೆಲ್ಲ ಹೆಲ್ಪ್ ಮಾಡಿದ್ರು. ಹೊಲ್ಮನಿ ವ್ಯವಹಾರದಾಗೂ ಹೆಲ್ಪ್ ಮಾಡಿದ್ರ. ಹಂಗ ಒಂದ್ ಬಿಜೆಪಿ ಕಾರ್ಯಕ್ರಮದಾಗ ಇವ್ರು ನಂಗೆ ಭೇಟಿ ಆದ್ರು, ಶಂಕರಗೌಡ ಪಾಟೀಲ್ ಅಂತ ಹೇಳಿ CPI ಸರ್ APMC ಗಿದ್ರ ಅವ್ರು ಭಾಳ ಹೆಲ್ಪ್ ಮಾಡಿದ್ರು. ಅವ್ರು ಇಲ್ಲಿಂದ ಬಿಟ್ಟು ಹೋದ್ರು, ಕಾಳಿ ಮಿರ್ಚಿಗೆ ಹೇಳಿ ಹೋಗಿದ್ರು. ಅವ್ರು ನಂಗೂ ಅವರು ಸಪೋರ್ಟ್ ಮಾಡಿದ್ರು. ಹೌದ್ರಿ, ಅವರು ಸಪೋರ್ಟ್ ಭಾಳ ಮಾಡಿದ್ರು. ಹಾ, ಎಲ್ಲ ಒಂದು ಅವರು ಗವಿ ಮಠದೊಳಗ ಕಲ್ತಾರ ಅವ್ರು. ಹಾ, ಅಲ್ಲಿ ಮಠದಾಗ ಗುರುಕುಲ್ದಾಗ ಇದ್ದು ಕಲ್ತಾರ ಅವ್ರು. ಇವ್ರ ಹೆಂಗ್ ಪರಿಚಯ ಅಂದ್ರಿ, ನಮ್ ಪಪ್ಪ 7 ಮಂದಿ ಅಜ್ಜಗಳು, 47 ಮಂದಿ ಕಾಕಾಗಳು. ನಮ್ಮ ಪಪ್ಪ ರೀ ಒಂದ್ ಸ್ವಲ್ಪ ಡ್ರಿಂಕರ್ ಇದ್ರು. ಪಪ್ಪ ಇದ್ದಿದ್ದನ್ನ ಹೇಳ್ತೇನೆ, ಡ್ರಿಂಕರ್ ಇದ್ರು. ಪಂಚಾಯತಿ ಸೆಕ್ರೆಟರಿ ಆದ್ರು ಡ್ರಿಂಕರ್ ಇದ್ರು. ಇವ್ರ ಏನ್ ಮಾಡ್ಯಾರ, ನಾನು ಒಬ್ನ ನನ್ ಮಗಾನು ಒಬ್ನ, ನನಗೆ ಅದಕ್ ಬೇಕು ಇಷ್ಟೆಲ್ಲ ಆಸ್ತಿ. ನಮ್ ಅಜ್ಜ ಸಾಕಷ್ಟು ಗಳಿಸಿ ಹೋದ್ರ ಇವ್ರ ಏನ್ ಮಾಡ್ಯಾರ, ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಕೊಟ್ಟಾರ. ನಮ್ ಕಾಕಾಗಳು ಏನ್ ಮಾಡ್ಯಾರಿ, ನಿಂದೇನೈತ್ ಮಗನ ನಡಿ ಅಂತೇಳಿ ಹೊರಗೆ ಹಾಕ್ಬಿಟ್ರ ನಮ್ಮಪ್ಪ. ಅವಾಗ ನಮ್ಮ ಅಪ್ಪನ ನನ್ನ ಗಂಡ ಕರ್ಕೊಂಬಂದ್ ಜೋಪಾನ ಮಾಡಿದ್ರು. 2-3 ವರ್ಷ ಇಟ್ಕೊಂಡ್ ಕರ್ ಜೋಪಾನ ಮಾಡಿದ್ರು. ಅಲ್ಲಿ ಇದ್ದ ಆಸ್ತಿ ಕಳ್ಕೊಂಡು. ಹಾ, ಆಮೇಲೆ ನಾ ಕೇಸ್ ಹಾಕಿನ್ರಿ ಎಲ್ಲರಿಗೂ, ನಮ್ ಕಾಕಾಗಳಿಗೆ. ನನ್ನ ಆಸ್ತಿ ನಂಗೆ ಕೊಡ್ರಿ, ನಮ್ಮಪ್ಪ ನಿಮಗ್ ಕೊಟ್ಟಾನ, ನಮ್ಮಪ್ಪ ಎಲ್ಲಿ ಗಳಿಸ್ಯಾನ ಅಲ್ಲಿ ನೀವು ತಗೋರಿ, ಮತ್ ನಮ್ಮ ಅಜ್ಜ ಗಳಿಸಿದ್ದೈತಿ ನನಗ್ ಬೇಕಂತ ನಾ ಕೇಸ್ 10 ವರ್ಷ ಕೇಸ್ ಆಡಿ ಎಲ್ಲ ನನ್ನ ಆಸ್ತಿ ತಿಕ್ಕೊನಿ. ನಮ್ಮ ಅಪ್ಪಗೂ ಕೊಡ್ಸಿನಿ, ನಮ್ಮ ತಮ್ಮಗೂ ಕೊಡ್ಸಿನಿ. ನಾನ ಗೆದ್ದೀನಿ ನೋಡಿ. ಹಾ, ಮತ್ ನಮ್ ಕಾಕಾಗಳು ಅಷ್ಟ್ರು ಬಂದ್ರು, ನಮ್ಮ ಮನೆಯವ್ರು ತೀರ್ಕೊಳತ್ಲೆ ಬಂದ್ರ. ಎಲ್ಲಾರು ಸ್ವಂತ ಮನೆಯವ್ರ ಗತೆನ ಮತ್ತೆಲ್ಲಾರು ಚಲೋನ ಅದೇವ್ರಿ ಈಗ. ಮತ್ ಚಲೋನ ಕಳ್ಕೊಂಡಿದ್ರಿ. ಹಾ, ಆ ಆಸ್ತಿ ಕಿತ್ತಾಡ್ದಾಗನ ಇವ್ರ ಮೈದ್ ನಮಗ್ ಪರಿಚಯ ಆದ. ಕಾಳಿ ಮಿರ್ಚಿ ಅವ್ರ ಪರಿಚಯ ಆದ್ರು. ಈಗ ಒಂದ್ ಘಟನೆ ಬಂತದ ಹೇಳ್ಬೇಕಂತೇಳಿ. ಹಿಂಗಾದ್ರಿ ಅದಕ್ಕೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪೊಂಪಲ ಕುಮಿಪತಿ ಜನ್ನ. ಕಬ್ಬಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ನಂದ ಕಬೀರರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ. ಚೈತನ್ಯ ಪರಮ ಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ. ಕನ್ನಡ ನುಡಿ ಕುಣಿದಾಡುವ ಗೇಗ,
ಕನ್ನಡ ತಾಯಿಯ ಮಕ್ಕಳಗೇಗ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಕೇಳೋಗರೆ, ಇದಾಗಿತ್ತು ನಮ್ಮ ರಾಷ್ಟ್ರಕವಿ ರಸಋಷಿ ಶ್ರೀ ಕುವೆಂಪು ಅವರ ಗೀತೆ. ಗ್ರಾಮದೇವಿಯವರ ಇಷ್ಟೊಂದೆಲ್ಲ ಸಮಾಜ ಸೇವೆ ಮಾಡ್ಲಿಕ್ಕೆ ಹತ್ತೀರಿ, ಇದನ್ ಮಾಡ್ಲಿಕ್ಕೆ ಹತ್ತೀರಿ, ನಿಮಗ ತೊಂದರೆಗಳೇನ್ ಬರಂಗಿಲ್ಲ ಏನ್ ಸಮಾಜ ಸೇವೆ ಮಾಡೋ ಮುಂದ? ಇಲ್ರಿ. ಏನು ಬರಂಗಿಲ್ಲ, ಎಲ್ಲಾರು ಸಹಕಾರ ಕೊಡ್ತಾರ. ಆಮೇಲೆ ನೀವು ಮುಖ್ಯ ಅಂದ್ರೆ ನಿಮ್ದು ನೀವು ಕಳ್ಕೊಂಡ್ ಮಾಡ್ತೀರಲ್ಲ. ಹೌದ್ರಿ. ನಿಮ್ದು ಆದಾಯದೊಳಗಿಂದು ನಿಮ್ಮ ಸಂಪತ್ತಿನೊಳಗಿಂದು ಸಮಾಜಕ್ಕೆ ಹಾಕ್ತೀರಿ, ನಮಗ್ ಬಹಳ ಸಂತೋಷ ಅನ್ನಿಸ್ತದ. ಹೌದ್ರಿ. ಈಗ ಹೆಸರು ಗ್ರಾಮದೇವಿ, ಹೌದ್ರಿ. ಅದು ನಮಗೊಂದು ವಿಶೇಷ ಅನ್ನಿಸ್ತದಲ್ಲ, ಆ ಹೆಸರು ಬಗ್ಗೆ ಮಾತಾಡ್ರಿ. ಗ್ರಾಮದೇವಿ ಅಂದ್ರೆ ನಮ್ಮ ಮನಿ ದೇವ್ರ ಹೆಸರ್ರಿ. ನಮ್ಮ ಅಜ್ಜ ಅಲ್ಲ, ಗ್ರಾಮದೇವಿ ಅಂದ್ರೆ ಈಗ ಒಬ್ಬ ಶಕ್ತಿ ದೇವತೆ ಯಾವಾಗ ಇರ್ತಾಳಲ್ಲ, ಹಿಂಗ ಹೇಳ್ತೀನಿ. ಹೌದ್ರಿ, ಕುಲ್ಲೋಳಿ ಗ್ರಾಮದೇವಿ ಅಂತೇಳಿ ಆ ದೇವಿ ಹೆಸರ ನನಗಿಟ್ಟಾರ್ರಿ. ನಮ್ಮ ಮನಿ ಒಳಗ್ರಿ ಯಾರ್ದು ಚೊಚ್ಚಲ ಮಗಳ ಅಂತಿರ್ತಾರಲ್ಲ ಅವ್ರಿಗೆ ಆ ದೇವಿ ಹೆಸರು ಇಡ್ತಾರ. ಇಡು ಪದ್ಧತಿ ಅದ. ನಮ್ಮ ಅತ್ತಿ ಹೆಸರುನು ಗ್ರಾಮದೇವಿ, ನಮ್ಮ ಅಜ್ಜನ ಅಕ್ಕನ ಹೆಸರುನು ಗ್ರಾಮದೇವಿ. ಈಗ ನನ್ನ ಹೆಸರು 3ನೇ ತಲೆಮಾರಿ, ನನ್ನ ಹೆಸರು ಗ್ರಾಮದೇವಿ. ಹ್ಞೂನ್ರಿ. ಅಂದ್ರೆ ಮನಿ ಒಳಗ ಪದ್ಧತಿ ಪದ್ಧತಿ ಐತ್ರಿ. ಅದನ್ನ ಇಟ್ಟಾಗ ನಿಮ್ಗೆ ಏನಾಗಿದೆ, ಚಲೋ ಆಗ್ಯದ. ಹೌದ್ರಿ. ಹಿಂಗಾಗ್ಯದ. ಅದನ್ನ ಈಗ ನಿಮ್ಮಲ್ಲಿ ಅದು ಜಾತ್ರೆ ಆಗ್ತದಲ್ಲ? ಆಗ್ತೈತ್ರಿ. ಎಷ್ಟು ವರ್ಷಕ್ಕೊಮ್ಮೆ ಆಗ್ತದ? ವರ್ಷ ಮಾಡ್ತಾರ್ರಿ. ಹೋಗಿರ್ತೀರಿ? ನಾ ಏನ್ ಹೋಗಿಲ್ರಿ. ಮೊದಲು ಸಣ್ಣವ್ರ ಇದ್ದಾಗೆಲ್ಲ ಹೋಗ್ತಿದ್ರಿ, ಈಗ ಹೋಗಿಲ್ಲ ರೀ. ಈಗ ಹೋದ ವರ್ಷ ಹೋಗಿದ್ದೆ ನೋಡ್ರಿ. ಹೋದ ವರ್ಷ ಅಷ್ಟೇ ಹೋಗೇನ್ರಿ, 30 ವರ್ಷದಿಂದ ನಾ ಹೋಗಿರ್ಕಿಲ್ಲ. ಹೋದ ವರ್ಷ ಹೋಗಿದ್ದೆ. ಈಗ ನೀವು ಬೆಳಗಾವಿ ಒಳಗೆ ಇಷ್ಟೊಂದೆಲ್ಲ ಹೆಸರು ಮಾಡ್ಕೊಂಡಿರಿ, ಬೆಳಗಾವಿ ಮನೆ ಮಗಳಾಗಿರಿ. ಎಲ್ಲಿ ಕೇಳಿದ್ರು ನನಗ ಕೆಲವರು ಗ್ರಾಮದೇವಿನೂ ಅಂತಾರ, ಗಾಯತ್ರಿ. ಕೆಲವರು ಗಾಯತ್ರಿ ಹೊನ್ನಣ್ಣವರು ಅಂತ. ಹೌದ್ರಿ. ಆದ್ರೆ ಗ್ರಾಮದೇವಿಯಿಂದ ಫೇಮಸ್ ಆಗಿ. ಹೌದ್ರಿ. ಈಗ ನೀವ್ ಎಲ್ಲಿ ಇರ್ತೀರಿ ಇಲ್ಲಿ ಬೆಳಗಾವಿ? ನಾ ಶಾವನಗರದಾಗ ಇರ್ತೇನ್ರಿ. ವಂದನಾ ಕಾಲನಿ ಒಳಗ ಒಂತ್ರ ಮಾತೋಶ್ರೀ ಕಾಲನಿ ಅಂತ ಐತಿ. ವಂದನಾ ಕಾಲನಿ ಮುಂದೆ ಮಾತೋಶ್ರೀ ಕಾಲನಿ ಐತ್ರಿ. ಮಾತೋಶ್ರೀ ಕಾಲನಿ. ಹ್ಞೂನ್ರಿ, ಅಲ್ಲಿ ಇರ್ತೇನ್ರಿ. ಅಂದ್ರೆ ಈಗ ಸಮಾಜ ಸೇವಾ ಅಂದ್ಕೊಳ್ಳಿ ಜನ ಕೇಳವ್ರೆ ಅಲ್ಲ. ಹೌದ್ರಿ. ನಮಗೂ ಸಹಾಯ ಮಾಡ್ರಿ, ಸಹಾಯ ಮಾಡ್ರಿ, ಅದಕ್ಕೆ ನಿಮ್ಮ ವಿಳಾಸ ಹೇಳ್ರಿ ಅಂತ ಇದ್ರೆ. ಈಗ ನನ್ನ ತಂಗಿಗಳ ಮಕ್ಕಳು ನನ್ನ ಮನೆಯವ್ರು ತೀರ್ಕೊಂಡದಿಂದ ನನಗ ನೋಡೋರ್ ಬೇಕಿತ್ತು. ನೋಡೋರ್ ಬೇಕಲ್ಲ, ಯಾರು ಇರಕ್ಕೆ. ಆ ತೀರ್ಕೊಂಡ್ ಪೆಟ್ಟಿಗಿನ ಪ್ರಶಾಂತ್ ಹೊಂಡ್ರಾವ್ ಅನ್ನೋರು ಅವ್ರ ಮನ್ಯಾಗ ನಾವು ಈಗ ಒಂದ ಮನಿ ಮಕ್ಕಳಗತೆನೆ ಇದ್ದು ಅವರೇ ನಂಗೆ ಒಂದು ಸ್ವಲ್ಪ ಅವಾಗ ಹೆಲ್ಪ್ ಭಾಳ ಮಾಡಿದ್ರು. ಅವ್ರು ನೋಡಿದ್ರಿ ನಂದು ದವಾಖಾನಿದ್ ಬರಲಿ ಏನ ಬಂದ್ರು ಮನಿ ಮಗಳಕ್ಕಿಂತ ಹೆಚ್ಚು ಅವ್ರ ನಮ್ಮಪ್ಪ ಅವ್ವ ಇಬ್ರು ಇಟ್ಕೊಂಡು ಜಾಪಾನ್ ಮಾಡಿದ್ರು. ಈಗನು ಅವರೇ ನೋಡ್ತಾರ, ಅದೇನಿಲ್ಲ. ಆವಾಗ ತಂಗಿ ಮಕ್ಕಳು ಇಲ್ಲೇ ಅದಾರ. ಈಗ ಇತ್ತಿತ್ಲಾಗೆ ಒಂದ್ 2-3 ತಿಂಗಳಾಯ್ತು. ಈಗ ಅವ್ರು ಬಿಜಿ ಅದಾರ, ನಾವು ಒಂದ್ ಸ್ವಲ್ಪ ಈ ಕಡೆ ಬಿಜಿ ಆಗಿದೆವು. ಹಿಂಗಾಗೈತಿ. ಈಗ ತಂಗಿಗಳ ಮಕ್ಕಳ ಸಾಲ ಕಲಿಯತ್ತಾರ. ಒಬ್ಬಾಕಿದ್ ಮುಗಿದ್ ಜಾಬ್ ಮಾಡಕತ್ತಳ್ರಿ, ಟ್ರೈನಿಂಗ್ ಹೊಂಟಾರ. ಡಾಕ್ಟರೇಟ್ ಅಂದ್ರ ಸಮಾಜ ಸೇವೆಗೆ ಅದ ಹೆಸರು ಹಾಕಿದ್ರ, ನಾ ಯಾರು ಹಾಕ್ಯಾರ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಬೆಂಗಳೂರಿಂದ ಬಂದೈತ್ರಿ. ಅದ ಆನರರಿ ಡಾಕ್ಟರೇಟ್ ಸಿಕ್ಕಿದ್ರೆ ಸಿಕ್ಕಿತ್ರಿ. ಡಾಕ್ಟರ್ ಗ್ರಾಮದೇವಿ ಹೌದ್ರಿ, ಸಿಕ್ಕೈತ್ರಿ. ಅಂದ್ರೆ ನಿಮ್ಗೆ ಈ ಒಂದು ಅಗ್ರಸ್ಥಾನ ನಿಮ್ಗ ಹೇಮಕ್ಕಗೆ ಎಲ್ಲಾ ಕಡೆ ಕರೆದೆ. ಹೌದ್ರಿ. ಈಗ ನಾವು ಮೊನ್ನೆ ಕ್ರಿಕೆಟ್ ಕೌಂಟಿ ಮ್ಯಾಚಿಗೆ ಹೋಗಿದ್ವಿ, ಕರೆದಿದ್ವಿ. ನಿಮ್ಗೆ ವೇದಿಕೆ ಕಾರ್ಯಕ್ರಮಗಳು ಬರ್ತಾವಲ್ಲ? ಬರ್ತಾವ್ರಿ ಸರ್. ಪ್ರತಿಯೊಂದ್ ಕಡೆನೂ ಕರೀತಾರ್ರಿ. ಆಮೇಲೆ ನಮ್ಮಲ್ಲಿ ಶಾವನಗರ ಆಗ್ಲಿ, APMC ಆಗ್ಲಿ, ಒಟ್ಟ ಸುತ್ತಮುತ್ತ ಎಲ್ಲಾ ಕಡೆ ರೀ ಯಾವ್ದೋ ಒಂದು ದೇವ್ರದ್ದು ಕಾರ್ಯಕ್ರಮ ಇರ್ಲಿ, ಯಾವ ಗಣೇಶಂದಿರ್ಲಿ, ಆಮೇಲೆ ದೇವಿ ಕುಂಡ್ರಸೋದು ಇರ್ಲಿ, ದುರ್ಗಾದೇವಿನ ಪ್ರತಿಯೊಂದ್ ಕಡೆನೂ ಬರ್ತಾರೆ. ಎಲ್ಲಾರು ಬಂದ್ ಬೆಟ್ಟಕ್ಕಾರ ಹಿಂಗಿಂಗ್ ಮಾಡತ್ತೇವ್ರಿ, ಒಂದ್ ಸ್ವಲ್ಪ ನೋಡ್ರಿ ಅಂತಾರ. ನಾ ನನ್ನ ಕೈಲಿ ಎಷ್ಟಕ್ಕಷ್ಟು ನಾ ಮಾಡ್ತೀನಿ. ನೀವು ಮಾಡ್ತೀರಿ? ಹ್ಞೂನ್ರಿ, ಹೋಗ್ತೀನಿ. ಹೋಗಿ ಎಲ್ಲ ವೇದಿಕೆ ಮೇಲೆಲ್ಲ ಮಾತಾಡ್ತೀನಿ. ಮೂರ್ತಿಗಳು ಕೊಡ್ಸಿರ್ತೇನ್ರಿ. ಗಣಪತಿ ಮೂರ್ತಿನ ಕೊಡ್ತೀನಿ. ಗಣಪತಿ ಮೂರ್ತಿ ಕೊಡ್ತೀರಿ? ಕೊಡ್ತೇನ್ರಿ. ದೇವಿ ಮೂರ್ತಿನೂ ಕೊಡ್ತೇನಿ. ದೇವಿ ಮೂರ್ತಿನೂ ಕೊಡ್ತೀರಿ? ಅಂದ್ರೆ ನಿಮ್ಗೆ ಅಂದ್ರೆ ಏನಾಗದ ಒಂದು ಆ ಭಾವನೆ ಬಿದ್ದು ಬಿಟ್ಟದ. ಹೌದ್ರಿ. ಯಾರು ಬಂದ್ರು ಹೊಳ್ಳಿ ಹೋಗಂಗಿಲ್ಲ. ಹೊಳ್ಳೆ ಅಂತೂ ಕಳ್ಸಂಗಿನ ಇಲ್ಲ. ಎಲ್ರ ಸಾಲಾರ ಮಾಡಿ ಒಟ್ಟು ತಂದು ಹಾಕ್ತೀನಿ. ಅದೇ ಒಟ್ಟು ಏನಾರ ಕೊಟ್ಟು ಕಳಿಸ್ತೀರಿ? ಅದೇ ರೀ, ಏನಿಲ್ರಿ, ಬಂಗಾರ ಇಟ್ಕೊಡ್ತೇನೆ ಅಂತೇಳಿ. ಹಂಗ ನೀವು ಬಂಗಾರ ಕಿಮ್ಮತ್ತು ಇಲ್ಲ. ಈಗ 1,70,80 ಆಗ್ಯದ. ಇಂಥ ಕಾಲದೊಳಗ ಅದನ್ನ ಕಲ್ಲಂತ ಮಾಡಿ ಹೋಗದಿರಿ, ಆ ಬಂಗಾರ ಇದ್ರೆ. ಅದೇ ರೀ, ಹಂಗಾಗೈತಿ ನೋಡ್ರಿ. ಹಿಂಗಾಗೈತ್ರಿ. ತಂಗಳ ಮಕ್ಕಳದು ಸಾಲಿ ಕಲಿಸ್ತೇನಿ, ಯಾರಿಗೂ ಏನಿಲ್ಲ ನಂಗೆ. ಇವಾಗ ನೀವು ಸೋಷಿಯಲ್ ಚಟುವಟಿಕೆ ಮಾಡ್ತೀರಿ, ನೀವ್ ಹಿಂಗೆ ಇದನ್ನ ಮುಂದುವರೆಸ್ರಿ. ವರೆಸ್ತೇನ್ರಿ, ನಮ್ಮ ಮನೆಯವ್ರ ಕನಸೈತ್ರಿ. ಹೆಚ್ಚಿನ ಪ್ರೋತ್ಸಾಹ ನಿಮ್ಗ ಸಿಗ್ತದ. ಅದೇ ರೀ, ಅಂದ್ರೆ ನಿಮ್ಗೊಂದು ತೃಪ್ತಿ ಅದೊಂದ್ ನೋಡ್ರಿ. ನಮ್ ಸಂಬಂಧಿ ನಾವು ಊಟ ಮಾಡ್ಕೊಂಡ್ ಮನ್ಯಾಗ ಮಲ್ಕೊಳದ್ರೊಳಗ ಅರ್ಥ ಇಲ್ಲ. ಇಲ್ಲ ಇಲ್ಲ.
ನಾಳೆ ಎಲ್ಲಾ ಇಲ್ಲೇ ಬಿಟ್ಟು ಹೋಗುದ್ರಿ ಸರ್. ಬಿಟ್ಟು ಹೋಗೋದು ಇನ್ನೊಬ್ರ ಬಾಳಿಗೆ ಬೆಳಕ್ ಹಾಕ್ತಿರಲ್ಲ ಅಷ್ಟೇ ನೋಡ್ರಿ ಅದ. ಈಗ ನನಗ ಆಸರ್ಕಾಗಿ ಇವ್ರು ಸಿಕ್ಕಾರ ಮೇಡಮ್, ಸಿಕ್ಕರು. ಹೇಮಾ ಮೇಡಮ್ ಸಿಕ್ಕಾರ. ಮತ್ತೆ ಸಮಾಜ ಕೆಲಸ ಗುರುತಿಸನೆ ಮತ್ತೆ ಗೌರವ ಡಾಕ್ಟರ್ ಸಿಕ್ಕದಲ್ಲ. ನನ್ ತಂಗಿಕ್ಕಿಂತ ಹೆಚ್ಚ. ಹಾ ನನಗಾಕೊಂದ್ ನನಗ ಏನಂತಾರ ಅದ, ತಾಯಿಕ್ಕಿಂತಾನು ಹೆಚ್ಚಾಗಿ ಹೇಳು, ಆ ತಂಗಿಕ್ಕಿಂತಾನು ಹೆಚ್ಚಾಗಿ ಹೇಳು. ಅಂದ್ರೆ ನೀವು ಜೀವನ ಪೂರ್ತಿ ನಿಮ್ಮ ಜೀವನ ನೀವು ಹಿಂಗ ನಾವು ಹಗಲೆಲ್ಲ ಅನ್ಬಾರ್ದು ಅಂಗವಿಕಲ್ಯ ಅಂತ ಹೇಳುದು, ಹಂಗಿದ್ರು ನಿಮ್ಮ ಜೀವನನೇ ನೀವು ಪ್ರೀತಿಸಿಕೊಂಡು ಬದುಕಿರಿ. ಹ್ಞೂನ್ರಿ. ನಾವ್ ಹಿಂಗಿದ್ರು ಇಷ್ಟು ಮುಂದೆ ಬಂದ್ರಿ. ನಾವ್ ಹೊಲ್ದಾಗ ಮನ್ಯಾಗ ಎಲ್ಲಾ ಕೆಲಸ ಮಾಡ್ತೀನಿ. ಅದ್ರ ಕಡೆ ಲಕ್ಷ್ಯ ಇಲ್ಲ. ಇವಾಗ ಬಿಟ್ಟೇನ್ರಿ. ಇಲ್ಲ ಇಲ್ಲ, ಬೇಕಾದಂತ ಮಳಿ ಇರ್ಲಿ ಏನೇ ಇರ್ಲಿ ಹೊಲ್ದಾಗ ಅಡ್ಡಾಡಿ ಬರ್ತೇನ್ರಿ ನಾ. ಹಿಂಗೈತ್ರಿ. ಮತ್ತೆ ಎಲ್ಲಾ ಹಲವಾರು ಕ್ಷೇತ್ರ ಅಡಿಗೆನೂ ಮಾಡಿದ್ರಿ, ಇದನ್ನು ಮಾಡಿದ್ರಿ, ಆಲ್ರೌಂಡ್ ಕೆಲಸ. ಸ್ವಸಹಾಯ ಸಂಘಕ್ಕೆ ತೆಗದ್ರಿ, ಇಲೆಕ್ಷನ್ ನಿಂತ್ರಿ, ಆರಿಸ್ ಬಂದ್ರಿ, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆತು ಆಯ್ತ್ರಿ. ಖಾನಾಪುರ ಹಾಸ್ಪಿಟ್ಲ್ ಒಳಗ. ಅವಾಗ ಅಲ್ಲಿ ಏನ್ ಕೆಲ್ಸ ಇರ್ತಿತ್ತು ನಿಮ್ಮ ಖಾನಾಪುರ ಹಾಸ್ಪಿಟ್ಲ್ ಹೇಳಿದ್ರಲ್ಲ ಅದನ್ನ? ಇದೆ ರೀ, ಪೇಷಂಟ್ಗಳು ನೋಡೋದು ಅದೇ ಇದೆ ಹಿಂಗ ಅಲ್ರಿ. ಸ್ವಯಂ ಸೇವಕಿ ಅಂದ್ರೆ ಏನ್ ಹೇಳ್ತಾರ ಅದು. ಅಂದ್ರೆ ನೀವು ಕರ್ಕೊಂಡು ಹೋಗೋದು, ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋದು. ಹಿಂಗ್ ಅವ್ರಿಗೆ ಅಕ್ಷರ ಜ್ಞಾನ ಇರಂಗಿಲ್ಲ, ಹಿಂಗ್ರಿ. ಅವ್ರು ನೀವು ಕರ್ಕೊಂಡು ಹೋಗಿ ಮಾಡೋದು. ಚೆಕಪ್ ಮಾಡಿಸೋದು. ಗೌರ್ಮೆಂಟ್ ನೌಕರಿ. ಈಗ ಆಶಾಗಳು ಬಂದಾರಿ, ಮೊದಲು ಆಶಾಗಳು ಇರಾಕಿಲ್ಲ. ಅವ ಸ್ವಯಂ ಸೇವಕರಂತೆ ನಾವ್ ಕೆಲಸ ಮಾಡ್ತೀವಿ. ಹೌದೌದು. ಈಗ ಆಶಾ ಕಾರ್ಯಕರ್ತ. ಈಗ ಆಶಾ ಕಾರ್ಯಕರ್ತರಂತ್ರ ಈಗ ಬಂದಾರಿ. ಅವಾಗ ನಾವು ಸ್ವಯಂ ಸೇವಕರಂತ ನಾವ್ ಕೆಲಸ ಮಾಡ್ತಿದ್ವಿ. ಹಿಂಗೆ ಅಂದ್ರೆ ಟೋಟಲಿ ಗೌರ್ಮೆಂಟ್ ಸರ್ವಿಸ್ ಎಷ್ಟು ವರ್ಷ ಮಾಡಿದಿರಿ? ನಾ ಅಲ್ಲಿ 2000 ಇಸ್ವಿಯಾಗಿಂದ ಇಲ್ಲಿ ಮಟ್ಟ ಮಾಡೀನಿ. ಈಗ ಒಂದ್ 5 ವರ್ಷ ಆಯ್ತು ರಾಜೀನಾಮೆ ಕೊಟ್ಟು. ನೀವು ರಿಸೈನ್ ಮಾಡಿದ್ರಿ? ಹ್ಞೂನ್ರಿ. ಅಂದ್ರೆ 26 ವರ್ಷ ಸರ್ವಿಸ್ ಆಗ್ಯದ. ಆಗೈತ್ರಿ. ರಿಸೈನ್ ಯಾಕೆ ಕಾರಣಕ್ಕೆ ಮಾಡಿದ್ರಿ? ಈ ಕೋವಿಡ್ ಅಂತ ಬಂತಲ್ರಿ, ಕೋವಿಡ್ ಬರಂತಲಿ ಅಂದ್ರ ನಮ್ಮ ಮನೆಯವ್ರ ಬೇಡ ರಿಸೈನ್. ಕೋವಿಡ್ ಬಂತಲ್ಲ, ಅವಾಗ ನಾ ಬಿಟ್ಟಿನ್ರಿ. ಬಿಟ್ಟಿರಿ. ಬಿಟ್ಟಿ ಆಯ್ತು ಬಿಡ್ರಿ, ಮಾಡಿರಲ್ಲ. ಹಿಂಗಾಯ್ತು. ಕೋವಿಡ್ ಇದ್ದಿಲ್ಲ ಅಂದ್ರೆ ಮತ್ ಮಾಡ್ತಿದ್ರಿ. ಮತ್ತೆ ನೀವು ಆ ಕೋವಿಡ್ ನಿಮ್ಮ ಮನೆಯವ್ರನ್ನೇ ಮತ್ತ ಬೇಡ ಕಳ್ಕೊಂಡಿರಲ್ಲ ಇದ್ರ. ಈಗ ಆದ್ರೂ ಅವ್ರು ಹೋದ್ರೂ ಧೈರ್ಯದಿಂದ ಎಲ್ಲಾ ಮುಂದೆ ಮಾಡ್ಲಿಕ್ಕೆ ಹತ್ತೀರಿ, ಇದನ್ನ ಮಾಡ್ಲಿಕ್ಕೆ ಹತ್ತೀರಿ. ಇವಾಗ ನಿಮ್ಗೂ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ಸಂತೋಷ ಆಗ್ಯದ? ನಂಗೆ ಬಾಳ ಸಂತೋಷ. ಫಸ್ಟ್ ಟೈಮ್ ರೀ ಇದು. ಫಸ್ಟ್ ಟೈಮ್ ನಾ ಹಿಂಗ್ ಬಂದಿದ್ದ, ಹಿಂಗ ಎಲ್ಲಿ ಹೋಗಿಲ್ಲ. ನಾವು ಧೈರ್ಯ ಕೊಟ್ಟಿವಲ್ಲ, ಸ್ಟೇಜ್ ಮ್ಯಾಗ ನಿಂತು ಮಾತಾಡ್ತೇನಿ ಕರೆ. ನಾ ಇಂತಲ್ಲೇ ಮೈಕ್ ಮುಂದೆ ಹಿಂಗ್ ಈ ಟೈಪ್ ಮಾತಾಡಿಲ್ಲ. ಗುರ್ತು ಹಿಡಿದ್ರೆ ಬಾಜು ಮನಿ ಕಾಕ ಬಂದಾರ. ಅದ್ರ ಬಾಳ ಹೆಮ್ಮೆ ಅನಿಸ್ತ. ನಾವ್ ನಿಮ್ ಕ್ರಿಕೆಟ್ ಮ್ಯಾಚ್ ನೀವು ಬಂದಿದ್ರಿ. ನನಗೆ ಟಾಸ್ ಆಡ್ಲಿಕ್ಕೆ ಕರ್ಸಿದ್ರು, ಬಂದೇ ಬಿಡ್ರಿ ಅಂತ ಅಂದೆ. ಅಷ್ಟ್ರಾಗ ಹೇಮಕ್ ನನಗೆ ಹೇಳಿದ್ರು. ಆ ಹೇಮಕ್ಕನ ಪರಿಚಯ ಬಹಳ ದಿನದಂದದ ನಿಮ್ ಇಲ್ಲ, ಅವ್ರ ಬಹಳ ಸಾಧನೆ ಅದರಿ ಹಿಂಗ. ಆಮೇಲೆ ನನಗೆ ಕಾಲಿನ ಅಲ್ಲಿ ನಡಿ ಮುಂದೆ ನೋಡ್ದೆ. ಮೊನ್ನೆ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ನಿಮಗ ಕೊಟ್ಟಿವಲ್ಲ, ನಿಮಗೂ ಎಲ್ಲ ಪ್ರಶಸ್ತಿ ಮಾಡಿದ್ವಿ. ಭಾರತ ರತ್ನ ಪ್ರಶಸ್ತಿ ಎಲ್ಲಾ ಕಡೆ ಹೋಗೋ ಮುಂದೆ ಪಾಪ ಅದು ಕಾಲೊಳಗೆ ಹಾಕೊಂಡಿದ್ ಬಿತ್ತಲ್ಲ, ನಮಸ್ಕಾರ ಮಾಡಿ ಬಂದ್ ಮತ್ ಹೊಳ್ಳಿ ಹಾಕೊಂಡ್ರಿ. ಅದಕ್ಕೆ ನಾನು ಇಂಥವ್ರು ಬರ್ಬೇಕು ನಮ್ಮೂರ ಬಾನುಲಿ ಕೇಂದ್ರದೊಳಗ. ಈಗ ನಾನು ಒಂದಿಲ್ಲ ಅಂತ ಹೇಳ್ಕೊಳಿಲ್ಲ, ನನ್ನ ಕಷ್ಟ ಅಂತ ಹೇಳ್ಕೊಳಿಲ್ಲ, ನನ್ನ ದೇವ್ರು ಕೊಟ್ಟಿದ್ದು ಹಿಂಗ ಖುಷಿ ಖುಷಿ ಅದನ್ನೇ ಸಾಧನೆ ಮಾಡಿ ತೋರ್ಸಿರ್ ನೀವು. ಅದನ್ನ ಇರ್ಬೇಕು. ನನಗ ನಡ್ಯಾಕ್ ಕಲಿಸ್ತಂತವ್ರ ಅವ್ರು ನನಗೊಂದ್ ದೇವ್ರ ಸಿಕ್ಕಂಗ್ ಸಿಕ್ತ ಮಾಡ್ಯಾರಲ್ಲ. ಅವ್ರದ್ದು ಎಲ್ಲ ಆಶೀರ್ವಾದ ಅವ್ರದ್ದು. ನಿಮ್ಮ ಹತ್ರ ಧೈರ್ಯ ಅದ, ಪಾಸಿಟಿವ್ ನೇಚರ್ ಅದ, ಆಶಾವಾದಿಯಾಗಿದ್ದೀರಿ. ಇದನ್ನ ಸಾಧಿಸಬಲ್ಲೆ. ಇಷ್ಟೆಲ್ಲ ಸಾಧಿಸಿರ್ಲ ಮತ್ತೆ ಏನ್ ಶಿಕ್ಷಣ ಬರೀ SSLC ಅಷ್ಟೇ. ಅದು ಫೇಲ್ ಆಗಿನಂದ್ರಿ. ಹೌದ್ರಿ. ಆಮೇಲೆ ಎಷ್ಟು 66 ಆತ್ರಿ. ಮಾತೆಲ್ಲ ಇದೆಲ್ಲ ಪಾಪ ನಮಗೊಂದ್ ಸಂತೋಷ ಅನ್ನಿಸ್ತದ. ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಹಳ ಸಂತೋಷ ಆಗೈತೆ ನಿಮಗಂದ್ರ. ನಮಗೂ ಸಂತೋಷ ಆಗದೆ. ಹಿಂಗೆ ಉತ್ತರೋತ್ತರ ಆಗಿ ಬೆಳೀರಿ, ಇನ್ನೂ ಹೆಚ್ಚಿನ ಸೇವಾ ಜನ ತಗೊಳ್ಳಿ ನಿಮ್ದು. ಈಗ ನೀವಂತೂ ಎಲ್ಲ ಬೆಳಗಾವದೊಳಗೆಲ್ಲ ಪ್ರಚಲಿತ ಆಗಿದೆ. ಗ್ರಾಮ್ ದೇವಿ ಯಾರು ಅಂದ್ರೆ ಹೇಳ್ತಾರೆ. ಎಲ್ಲಾ ಸಮಾಜಮುಖಿ ನಿಸ್ವಾರ್ಥದಿಂದ ಮಾಡಿರಿ. ಇನ್ನೂ ಹೆಚ್ಚಿನ ಹೆಸರು ಮಾಡ್ಕೊಡ್ರಿ, ಹೆಚ್ಚಿನ ಪ್ರಶಸ್ತಿಗಳನ್ನ ತಗೊಳ್ರಿ, ಒಂದ್ ಒಳ್ಳೆ ಬದುಕು ಸಾಧನೆ ಮಾಡ್ಕೊಂಡು ಇರ್ರಿ ಅಂತ ನಾವು ಹೇಳ್ತೀವಿ. ಈಗ ಸಮಯ ಮುಗಿಸು 10 ಬಂತು. ಆಗಲೇ ಹೇಳ್ದಂಗೆ ಮತ್ತೀಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದುವುದೇ ಅಂತ ಹೇಳ್ತೀವಿ. ಶೇಷ ಉಳಿದೆ. ಈಗ ಜಾನಪದ ಜಗತ್ತಿನ ಅರಸಿ ಹೇಳ್ದಂಗ ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ. ಹಂಗ ಡಾಕ್ಟರ್ ರಾಮದೇವಿಯವರು ಇಬ್ರು ಕೂತೀವಿ, ಡಾಕ್ಟರ್ ಶ್ರೀರಂಗ್ ಜೋಶಿ ಅವರು ಇಬ್ರು ಡಾಕ್ಟರೇಟ್ ಅದರ ಸರ. ಅದಕ್ಕೇನದ ಈಗ ಕೂತೀವಿ. ಮತ್ತ ಮುಂದಿನ ಮಾತುಗಳು ಬಹಳ ಉಳ್ದಾವು. ಮುಂದಿನ ಸಂಚಿಕೆ ಒಳಗ ಮತ್ತ ಹೊಸ ವಿಷಯಗಳೊಂದಿಗೆ ಮಾತಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ನಮಸ್ಕಾರ ರೀ. ನಮಸ್ಕಾರ. ನನ್ಗೆ ಇಲ್ಲಿ ಮಠ ಕುಂಡ್ರಶ್ಯ ಮಾತಾಡಕ ಒಂದ್ 4 ಮಾತಾಡಕ ಅವಕಾಶ ಕೊಟ್ಟಂತ ಜೋಶಿ ಸರ್ಗುನು ದೊಡ್ಡ ತುಂಬಾ ಸಂಸ್ಥೆಗೂ ತುಂಬಾ ಧನ್ಯವಾದಗಳು. ಹೀಗೆ ಇದು ಮುಂದುವರ್ಕೊಂತಾನೆ ಇರ್ಲಿ, ನಮ್ಮನ್ನು ಕರೀಲಿ. ಹೌದೌದು ಅದನ್ನ 2 ಮಾತು ಹೇಳ್ತೇನೆ ನಾನು ಹೇಳ್ತೇನೆ ಅಂತ.